10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಏಕಜೀವಿಗಳಿಂದ ಬಳಸಲಾದ ಸಂತಾನೋತ್ಪತ್ತಿಯ ವಿಧಾನಗಳು. ಇಲ್ಲಿ ಏಕಜೀವಿಗಳಿಂದ ಬಳಸುವಂಥ ಸಂತಾನೋತ್ಪತ್ತಿಯ ವಿಧಾನಗಳಲ್ಲಿ ವಿದಳನ ಬರ್ತದೆ. ವಿದಳನದಲ್ಲಿ ಅಮೀಬಾದಿಂದ ಆಗುವಂತಹ ವಿದಳನ, ಲಿಶ್ಮೇನಿಯಾದಲ್ಲಿ ಆಗುವ ಒಂದು ದ್ವಿವಿದಳನ, ಪ್ಲಾಸ್ಮೋಡಿಯಂದಲ್ಲಿ ಆಗುವಂತಹ ಬಹುವಿದಳನಗಳು, ಇನ್ನು ಪುನರುತ್ಪಾದನೆ, ಪ್ಲನೇರಿಯಾದಲ್ಲಿ ಉಂಟಾಗುವಂಥ ಪುನರುತ್ಪಾದನೆ ಹಾಗೂ ಮೊಗ್ಗುವಿಕೆ, ಹೈಡ್ರಾದಲ್ಲಿ ಉಂಟಾಗುವಂಥ ಮೊಗ್ಗುವಿಕೆ, ಹಾಗೂ ಈ ಒಂದು ಬ್ರಯೋಫಿಲಮ್ ಎಲೆಯಲ್ಲಿ ಒಂದು ಉದಾಹರಣೆ ಕೊಟ್ಟಾರೆ. ಈ ಒಂದು ಎಲೆಯಿಂದಾಗುವಂಥ ಒಂದು ಸಂತಾನೋತ್ಪತ್ತಿ ಹಾಗೂ ಬೀಜಕಗಳ ಉತ್ಪಾದನೆ ಅಂತ. ಹಾಗಾದರೆ ಇಲ್ಲಿ ಅಲೈಂಗಿಕ ರೀತಿಯಲ್ಲಿ ನಡೆಯುವಂತಹ ಪ್ರಮುಖವಾದ ಸಂತಾನೋತ್ಪತ್ತಿಯ ವಿಧಾನಗಳು ಅಂತ ಹೇಳ್ತೀವಿ ನಾವು. ಈಗ ವಿದಳನದಲ್ಲಿ ವಿದಳನ ಅಂದರೆ ಏನು, ಯಾವುದನ್ನು ನಾವು ವಿದಳನ ಅಂತ ಕರಿತೀವಿ ಅಂದರೆ ಏಕಕೋಶ ಜೀವಿ, ಉದಾಹರಣೆಗೆ ಅಮೀಬಾ ಮತ್ತು ಲಿಶ್ಮೇನಿಯಾ ಇರ್ಬೋದು. ಹಾಗಾದರೆ ಇಲ್ಲಿ ಅದ್ರ ಜೊತೆಗೆ ಪ್ಲಾಸ್ಮೋಡಿಯಂ ಕೂಡ ಇರ್ಬೋದು. ಈ ಒಂದು ಈ ವಿದಳನವನ್ನು ನಾವು ಫಿಸೆನ್ ಅಂತ ಕರಿತೀವಿ. ಫಿಸೆನ್ ಅಂದರೆ ಹೋಳಾಗುವಂಥದ್ದು, ಹೊಸ ಜೀವಿಗಳ ಒಂದು ಸೃಷ್ಟಿಗೆ ಕಾರಣ ಆಗ್ತದೆ ಈ ಫಿಸೆನ್ನು, ವಿದಳನ. ಹಾಗಾದರೆ ಕೋಶ ವಿಭಜನೆ ಆಗುವಂಥ ಸಂದರ್ಭದಲ್ಲಿ ಏಕಕೋಶ ಜೀವಿಗಳು, ಇಲ್ಲಿ ನಾವು ಇದನ್ನು ಗಮನಿಸಬೇಕು. ಏಕಕೋಶ ಜೀವಿಗಳು ಕೋಶ ವಿಭಜನೆಯ ಸಮಯದಲ್ಲಿ 2 ಸಮಭಾಗಗಳಾಗಿ ವಿಭಜನೆಗೊಳ್ಳುತ್ತವೆ ಅಂತ. ಹಾಗಾದರೆ ಈ ವಿಭಜನೆಗೊಳ್ಳುವಂತಹ ಈ ಒಂದು ವಿಧಾನವನ್ನು ನಾವು ಏನು ಹೇಳ್ತೀವಿ, ವಿದಳನ ಅಂತ ಕರಿತೀವಿ. ಉದಾಹರಣೆಗೆ ಅಮೀಬಾದಂತಹ ಜೀವಿಗಳಲ್ಲಿ ಕೋಶ ವಿಭಜನೆ ನಡೆಯುವಂತಹ ಸಂದರ್ಭದಲ್ಲಿ ಅದು ತನ್ನದೇ ಆದಂಥ ಒಂದು ಸಮತಲದಲ್ಲಿ ಉಂಟಾಗಬಹುದು ಅಂತ, ಅದು ಕೋಶ ವಿಭಜನೆ. ಹಾಗಾದರೆ ಇಲ್ಲಿ ಏನಿದೆ, ಅಮೀಬಾ, ಈ ಒಂದು ಅಮೀಬಾ ಅಲ್ಲಿ ಕೋಶ ಕೇಂದ್ರದ 2 ಕೋಶ ಕೇಂದ್ರಗಳಾಗಲಿಕ್ಕತ್ತವೆ. ಹಾಗೆ ಅದು ಇನ್ನಷ್ಟು ವಿಭಜನೆಗೆ ತೊಡಕೊಳ್ತಾ ಇದೆ. 2 ಕೋಶಗಳದು, ಒಂದು ಅಮೀಬಾ ಇದ್ದದ್ದು 2 ಕೋಶಗಳದು. ಹೀಗೆ ಇವೆರಡು ಬೇರ್ಪಡ್ತವೆ. ಬೇರ್ಪಟ್ಟಾಗ 2 ಅಮೀಬಾಗಳಾಗ್ತವೆ. ಇದು ವಿದಳನ ಅಂತ ಹೇಳ್ತಾರೆ. ಆದರೂ ಕೂಡ ಕೆಲವೊಂದು ಏಕಕೋಶ ಜೀವಿಗಳಲ್ಲಿ ಅದೊಂದು ಶಾರೀರಿಕ ಸಂರಚನೆ ಹೆಚ್ಚು ವ್ಯತ್ಯಾಸವಾಗಿರ್ತದೆ. ಉದಾಹರಣೆಗೆ ಲಿಶ್ಮೇನಿಯಾ ತಗೊಳ್ತಾರೆ. ಈ ಲಿಶ್ಮೇನಿಯಾ ಅನ್ನುವಂಥದ್ದು ಕಾಲಾಜ ರೋಗಕ್ಕೆ ಕಾರಣವಾಗುವಂಥ ಒಂದು ಜೀವಿ. ಇದು ತನ್ನ ದೇಹದ ಒಂದು ತುದಿಯಲ್ಲಿ ಇದು ಚಾವಟಿಯಂತಹ ಒಂದು ಭಾಗವನ್ನು ಹೊಂದಿರ್ತದೆ. ಚಾವಟಿಯಂಥ ಭಾಗವನ್ನು ಹೊಂದಿರ್ತದೆ. ಈ ಚಾವಟಿಯಂಥ ಭಾಗ ಏನಿದೆ, ಈ ಒಂದು ರಚನೆಯನ್ನು ಹೊಂದಿದ್ದು ಇಂತಹ ಜೀವಿಗಳಲ್ಲಿ ದ್ವಿವಿದಳನ ಒಂದು ಇದು ಕೂಡ ಒಂದು ಕೋಶ ಇದ್ದದ್ದು 2 ಕೋಶ ಆಗುತ್ತೆ. ದ್ವಿವಿದಳನ ಅವುಗಳ ದೈಹಿಕ ರಚನೆಗಳ ಅನುಸಾರವಾಗಿ ಒಂದು ನಿಶ್ಚಿತ ಸಮತಲದಲ್ಲಿ ಉಂಟಾಗ್ತದೆ. ಇದು ಕೂಡ ಉದಾಹರಣೆಗೆ ಇನ್ನೊಂದು ಮಲೇರಿಯಾ ರೋಗದ ಪರೋಪಜೀವಿ ಪ್ಲಾಸ್ಮೋಡಿಯಂ ಅಂತಹದ್ದು, ಇದು ಪ್ಲಾಸ್ಮೋಡಿಯಮ್ಮು ಇದು ಬಹುವಿದಳನಾಗತ್ತೆ. ಒಂದೇ ಕೋಶ ಅನೇಕ ಕೋಶಗಳೇನು ಮಾಡ್ತದೆ, ಸೃಷ್ಟಿಸಿಕೊಳ್ತದೆ. ಹಾಗೆ ಪ್ಲಾಸ್ಮೋಡಿಯಂನಂತಹ ಇತರ ಏಕಕೋಶ ಜೀವಿಗಳು ಬಹುವಿದಳನದಿಂದ ಒಂದೇ ಬಾರಿಗೆ ನೋಡಿ ಅನೇಕ ಮರಿ ಜೀವಕೋಶಗಳಿಗೆ ವಿಭಜನೆ ಹೊಂದುತ್ತದೆ. ಇದನ್ನು ನಾವು ಬಹುವಿದಳನ ಅಂತ ಕರಿತೀವಿ. ಇನ್ನು ನಾವು ಈಸ್ಟ್ ಅನ್ನುವಂಥದ್ದೇನೋ ಒಂದು ಜೀವಿ ಬರ್ತದೆ. ಈಸ್ಟ್ ಅನ್ನುವಂತಹ ಒಂದು ಜೀವಿ ಬರ್ತದೆ. ಈ ಈಸ್ಟ್ ಜೀವಿ ಏನಪ್ಪ ಅಂದರೆ ಸಣ್ಣದಾದ ಒಂದು ಮೊಗ್ಗನ್ನು ಹೊಂದಿರ್ತದೆ. ಅದು ಹೀಗೆ ಒಂದು ಮೊಗ್ಗಿರ್ತದೆ. ಈ ಒಂದು ಮೊಗ್ಗು ಏನಪ್ಪ ಅಂದರೆ ಇದರಿಂದ ತಾಯಿ ಈಸ್ಟಿಂದ ಬೇರ್ಪಟ್ಟು ಅದು ಕೂಡ ಏನಾಗುತ್ತೆ, ಬೆಳೀತಾ ಹೋಗ್ತದೆ. ಸಂತಾನೋತ್ಪತ್ತಿ ಅನ್ನುವಂಥದ್ದು ಹೇಳ್ತೀವಿ. ಈಸ್ಟ್ ಮೊಗ್ಗು ಅಂತ ಹೇಳ್ತಾರೆ. ಇದು ಮೊಗ್ಗು. ಈಸ್ಟ್ ಮೊಗ್ಗುಗಳನ್ನು ಉಂಟು ಮಾಡ್ತವೆ ಹಾಗೂ ಅವು ತಾಯಿಯ ದೇಹದಿಂದ ಬೇರೆಯಾಗಿ ಹೊಸ ಜೀವಿಗಳು ಆಗ್ತವೆ ಅಂತ ಹೇಳ್ತಾರೆ. ಇನ್ನು ನಾವು ಸಣ್ಣ ತುಂಡುಗಳಾಗಿ ಆಗುವಂಥದ್ದು ಅಂತ ಅಲ್ಲಿ ಫ್ರಾಗ್ಮೆಂಟೇಷನ್ ಅಂತ ಕರಿತೀವಿ. ಸಣ್ಣ ಸಣ್ಣ ತುಂಡುಗಳಾಗ್ತವೆ. ಸ್ಪೈರೋಗೈರಾ, ಉದಾಹರಣೆಗೆ ಸ್ಪೈರೋಗೈರಾ ಅನ್ನುವಂತಹ ಒಂದು ಅಲ್ಗೆ ಪಾಚಿ, ಇದು ಅತ್ಯಂತ ಸರಳವಾದಂತಹ ಸಂತಾನೋತ್ಪತ್ತಿ ವಿಧಾನದಲ್ಲಿ ಇದು ತುಣುಕುಗಳಾಗ್ತವೆ. ಹೊಸದೊಂದು ಜೀವಿಯಾಗಿ ಬೆಳೀತದೆ ಎನ್ನುವಂಥದ್ದನ್ನು ಹೇಳ್ಬೋದು. ಹೊಸ ಜೀವಿಯಾಗಿ ಬೆಳೀತದೆ. ಹಾಗೆ ನಾವು ಪುನರುತ್ಪಾದನೆ ತೊಗೊಂಡ್ರೆ ಇಲ್ಲಿ ಪ್ಲನೇರಿಯಾದಲ್ಲಿ ಪುನರುತ್ಪಾದನೆ ಅಂತ ಕರಿತೀವಿ. ಸಂಪೂರ್ಣ ವಿಭೇದೀಕರಿಸಿದ ಅನೇಕ ಜೀವಿಗಳು
ತಮ್ಮ ದೇಹದ ಭಾಗಗಳಿಂದ ಹೊಸ ಜೀವಿಗಳನ್ನು ಉಂಟು ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದಾವೆ. ಆದರೆ ಇಲ್ಲಿ ಏನಾಗತ್ತಂದರೆ ಸರಳವಾದಂತಹ ಜೀವಿಗಳನ್ನ ಅನೇಕ ಚೂರುಗಳಾಗ್ತವೆ. ಹೈಡ್ರಾ ಇರ್ಬೋದು ಮತ್ತು ಪ್ಲನೇರಿಯಾಗಳು ಕೂಡ. ಈ ಪ್ಲನೇರಿಯಾ ಅನೇಕ ಚೂರುಗಳಾಗಿ ತುಂಡರಿಸ್ತವೆ, ಅನೇಕ ಚೂರುಗಳಾಗ್ತವೆ, ಅನೇಕ ಚೂರುಗಳಾಗಿ ತುಂಡರಿಸ್ಬೋದು. ಆವಾಗ ಪ್ರತಿಯೊಂದು ಚೂರು ಕೂಡ ಒಂದು ಸಂಪೂರ್ಣ ಜೀವಿಯಾಗಿ ಏನಾಗ್ತದೆ ಬೆಳೀತದೆ. ಅದನ್ನು ನಾವು ಪುನರುತ್ಪಾದನೆ ಅಂತ ಕರಿತೀವಿ. ಇನ್ನು ಹೈಡ್ರಾದಲ್ಲಿ ಮೊಗ್ಗುಗಳು ಬೆಳಿತಾವೆ. ಈ ನೋಡಿ, ಈ ಒಂದು ಹೈಡ್ರಾದೊಳಗೆ ಪಕ್ಕದಲ್ಲಿ ಅದರ ಒಂದು ಸಂತಾನೋತ್ಪತ್ತಿ ಮೊಗ್ಗು ಅಂತ ಹೇಳ್ತಾರೆ. ಈ ಮೊಗ್ಗುವಿಕೆ ಪ್ರಕ್ರಿಯೆಯಲ್ಲಿ ಪುನರುತ್ಪಾದಿತ ಜೀವಕೋಶಗಳನ್ನು ಬಳಸ್ತಾವೆ. ಹೈಡ್ರಾದಲ್ಲಿ ನಿರ್ದಿಷ್ಟ ಭಾಗದಲ್ಲಿ ಒಂದು ಪುನರುತ್ಪಾದಿತವಾದಂತಹ ಕೋಶ ವಿಭಜನೆ ಮೊಗ್ಗು ಬೆಳೀತದೆ. ಇದು ಬಾಹ್ಯ ವೃದ್ಧಿಯಾಗಿ ಬೆಳೀತದೆ. ಈ ಮೊಗ್ಗುಗಳು ಸಣ್ಣ ಜೀವಿಗಳಾಗಿ ಬೆಳೀತವೆ. ಹಾಗೆ ಇದು ಬೆಳೀತಾ ಇನ್ನು ಮೊಗ್ಗು ದೊಡ್ಡದಾಗುತ್ತೆ. ಈ ಮೊಗ್ಗು ಈ ತಾಯಿಯ ದೇಹದಿಂದ ಏನಾಗುತ್ತೆ ಬೇರ್ಪಟ್ಟು ಹೊಸದೊಂದು ಏನೋ ತನ್ನ ಸಂತಾನವನ್ನು ಉಂಟು ಮಾಡ್ತದೆ. ಹಾಗೂ ಈ ಸಣ್ಣ ಜೀವಿ ಏನು ಬಂದ ನಂತರ ಬೆಳವಣಿಗೆ ಆಗ್ತದೆ, ದೊಡ್ಡ ಜೀವಿಯಾಗಿ ಬೆಳೀತದೆ ಅನ್ನುವಂಥದ್ದನ್ನು ಹೇಳ್ಬೋದು. ಇನ್ನು ಇದರಲ್ಲಿ ನಾವು ಕಾಯಜ ರೀತಿ ಸಂತಾನೋತ್ಪತ್ತಿಗಳನ್ನು ನೋಡ್ತೀವಿ. ಕಾಯಜ ರೀತಿಯೊಳಗೆ ವೆಜಿಟೇಟಿವ್ ಏನಪ್ಪ ಅಂದರೆ ರೀಪ್ರೊಡಕ್ಷನ್ಸ್ ಅಂತ ಕರೀತಾರೋ. ಅದಕ್ಕೆ ನಾವು ಬಾಳೆ ಇರ್ಬೋದು, ಕಿತ್ತಳೆ ಇರ್ಬೋದು, ಗುಲಾಬಿ ಇರ್ಬೋದು, ಮಲ್ಲಿಗೆ ಇರ್ಬೋದು, ದಾಸವಾಳ ಇರ್ಬೋದು. ಇವು ಏನಪ್ಪ ಅಂದರೆ ಅವುಗಳ ದೇಹ ಅದು ಯಾವುದೋ ಒಂದು ಭಾಗದಿಂದ ಏನು ಹೊಸದೊಂದು ಜೀವಿಯಾಗಿ ಅದು ಬೆಳೀತದೆ. ಕಾಯಜ ಸಂತಾನೋತ್ಪತ್ತಿ ಇನ್ನೊಂದು ಅನುಕೂಲಗಳದಾವೆ. ಇಲ್ಲಿ ಉತ್ಪತ್ತಿಯಾದ ಎಲ್ಲ ಸಸ್ಯಗಳು ಅನುವಂಶೀಯವಾಗಿ ಪೋಷಕ ಸಸ್ಯವನ್ನು ಏನಪ್ಪ ಅಂದರೆ ಆ ಲಕ್ಷಣಗಳನ್ನು ಹೊಂದಿರ್ತವೆ ಅನ್ನುವಂಥದ್ದನ್ನು ಹೇಳ್ಬೋದು. ಕಬ್ಬು, ಗುಲಾಬಿ ಅಥವಾ ಈ ರೀತಿ ದ್ರಾಕ್ಷಿಗಳಂತಹ ನಾವು ಏನೋ ಸಸ್ಯಗಳನ್ನು ನೋಡ್ಬೋದು ಇದರಲ್ಲಿ ಅನ್ನುವಂಥದ್ದನ್ನು ಹೇಳ್ತಾರೆ. ಹೀಗೆ ಕಾಯಜ ಸಂತಾನೋತ್ಪತ್ತಿಯೊಳಗೆ ಬೇರುಗಳ ಮೂಲಕ ಸಂತಾನೋತ್ಪತ್ತಿ, ಕಾಂಡಗಳ ಮೂಲಕ ಸಂತಾನೋತ್ಪತ್ತಿ, ಎಲೆಗಳ ಮೂಲಕ ಕೂಡ ಹೊಸ ಸಸ್ಯಗಳಾಗಿ ಬೆಳೆಯುವಂಥ ಒಂದು ಪ್ರಕ್ರಿಯೆಯನ್ನು ನಾವು ಇಲ್ಲಿ ಕಾಣ್ತೀವಿ ಅನ್ನುವಂಥದ್ದನ್ನು ಹೇಳ್ಬೋದು. ಇನ್ನು ಇಲ್ಲಿ ಕಾಯಜ ರೀತಿ ಸಂತಾನೋತ್ಪತ್ತಿಯೊಳಗೆ ಮೊಗ್ಗುಗಳಿರುವಂಥ ಬ್ರಯೋಫಿಲಮ್ ಒಂದು ಉದಾಹರಣೆ ಕೊಟ್ಟ. ಈ ಬ್ರಯೋಫಿಲಮ್ ಅಂತ ಒಂದು ಎಲೆ ಅದು ಅಂಚಿನ ಉದ್ದಕ್ಕೂ ತನ್ನ ಸಣ್ಣ ಒಂದು ಕುಳಿ ಇರ್ತವೆ. ಆ ಅಂಚಿನ ಉದ್ದಕ್ಕೂ ಸಣ್ಣ ಕುಳಿಗಳಲ್ಲಿ ಉತ್ಪತ್ತಿಯಾಗುವ ಮೊಗ್ಗುಗಳು ಉಂಟಾಗ್ತವೆ. ಆ ಮೊಗ್ಗುಗಳು ಮಣ್ಣಿನ ಮೇಲೆ ಬಿದ್ದ ಮೇಲೆ ಅದೊಂದು ಹೊಸ ಸಸ್ಯವಾಗಿ ಬೆಳೀತದೆ ಅನ್ನುವಂಥದ್ದನ್ನು ಹೇಳ್ಬೋದು. ಈ ರೀತಿ ಬ್ರಯೋಫಿಲಮ್ದಲ್ಲಿ ಕೂಡ ಸಂತಾನೋತ್ಪತ್ತಿ ಉಂಟಾಗುವಿಕೆ. ಇನ್ನು ಬೀಜಕಗಳ ಉತ್ಪಾದನೆ ಬರ್ತದೆ. ಬ್ರೆಡ್ ಮೌಲ್ಡ್ ಅಂತ ಕರಿತೀವಿ ನಾವು. ರೈಸೋಪಸ್ ಬ್ರೆಡ್ ಮೇಲೆ ಬೆಳೆಯುವಂಥದ್ದು ಅಂತ ಹೇಳ್ತಾರೆ. ಹಾಗಾಗಿ ಬ್ರೆಡ್ ಮೇಲೆ ಬೆಳೀತಾ ಏನು ಮಾಡುತ್ತೆ, ಅದು ಬೀಜಕಗಳನ್ನು ಉತ್ಪತ್ತಿ ಮಾಡ್ತದೆ. ಇವು ಬೀಜಕಗಳಂತ ಕರಿತೀವಿ. ಬೀಜಕ ದಾನಿಗಳಿವು, ಇವು ಬೀಜಕಗಳು ಅಂತ ಕರಿತೀವಿ. ಬೀಜಕಗಳು ಉಂಟಾಗಿ ಇವು ಗಾಳಿಗೆ ತೇಲ್ತಾ ಹೋಗ್ತವೆ. ಹಾಗೂ ಯಾವುದೋ ಒಂದು ತೇವಾಂಶ ಇರುವಂತಹ ಒಂದು ಪದಾರ್ಥ, ರೊಟ್ಟಿ ಇರ್ಬೋದು ಅಥವಾ ಬ್ರೆಡ್ ಇರ್ಬೋದು, ಅವುಗಳ ಚಪಾತಿ ಇರ್ಬೋದು ಅಥವಾ ಚರ್ಮದ ವಸ್ತುಗಳು ಕೂಡ ಇರ್ಬೋದು ಅನ್ನುವಂಥದ್ದನ್ನು ಹೇಳ್ತಾರೆ. ಹೀಗೆ ಜೀವಿಗಳಲ್ಲೂ ಕೂಡ ಈ ಸಂತಾನೋತ್ಪತ್ತಿ ನಿರ್ದಿಷ್ಟ ಭಾಗಗಳನ್ನು ನಾವು ಗುರುತಿಸಬಹುದು. ಹೀಗೆ ಬ್ರೆಡ್ಡಿನ ಮೇಲೆ ಬೆಳೆದಂತಹ ಒಂದು ದಾರದಂತಹ ಒಂದು ರಚನೆಗಳನ್ನು ನಾವು ಬ್ರೆಡ್ ಮೌಲ್ಡ್ ಅಂತ ಕರಿತೀವಿ ಅನ್ನೋದು ನೆನಪಿಡ್ರಿ. ಹೀಗೆ ಈ ಒಂದು ಇದರ ಚಿಕ್ಕ ದುಂಡಗಿನ ರಚನೆಗಳು ಬ್ಲಾಬ್ ಅಂತ ಕರೀತಾರೆ. ಈ ಒಂದು ಭಾಗ ಇದೇನದ ದುಂಡಗಿನ ರಚನೆ ಅಂತ ಕರಿತೀವಿ. ಹಾಗೆ ಅದರಲ್ಲಿ ರಚನೆಗಳನ್ನು ನಾವು ಬೀಜಕ ದಾನಿಗಳಂತ ಕರಿತೀವಿ. ಅವು ದುಂಡಗಿನ ಇರುವಂಥವು ರಚನೆಗಳು, ಬೀಜಕ ದಾನಿಗಳು. ಅವುಗಳಲ್ಲಿ ವಿಶಿಷ್ಟ ಜೀವಕೋಶಗಳು ಬೆಳೀತವೆ ಅಥವಾ ಅವುಗಳ ಬೀಜಕಗಳಿದ್ದು ಒಂದು ಬೀಜಕಗಳಂತ ಹೇಳ್ತಾರೆ. ಆ ಬೀಜಕಗಳು ಇಲ್ಲಿನದವಲ್ಲ ಬೀಜಕಗಳಂತ ಕರಿತೀವಿ. ಇವುಗಳನ್ನು ಇದರಲ್ಲಿರುವಂಥ ಬೀಜಕಗಳಿವು. ಈ ಬೀಜಕಗಳು ಅಂತಿಮವಾಗಿ ಏನಪ್ಪ ಅಂದ್ರೆ ಹೊಸದೊಂದು ರೈಸೋಪಸ್ ಆಗಿ ಜೀವಿಯಾಗಿ ಬೆಳೀತದೆ. ಬೆಳೆದು ಹೊರಗೆ ಬಂದು ಬೆಳೀತದೆ ಅನ್ನುವಂಥದ್ದು ಹೇಳ್ಬೋದು. ಹೀಗೆ ಬೀಜಕಗಳು ದಪ್ಪವಾದ ಭಿತ್ತಿಯಿಂದ ಕೂಡ ಆವೃತ ಆಗಿರ್ತವೆ. ಅವು ಇನ್ನೊಂದು ಯಾವುದೋ ಒಂದು ತೇವಾಂಶಯುಕ್ತವಾದಂಥ ಮೇಲ್ಮೈ ಸಂಪರ್ಕಕ್ಕೆ ಬಂತಂದ್ರೆ ಆ ಬೀಜಕಗಳು ಬೆಳೀಲಿಕ್ಕೆ ಪ್ರಾರಂಭವಾಗುವವರೆಗೂ ಅವುಗಳನ್ನ ರಕ್ಷಿಸುವಂಥ ಒಂದು ಕೆಲಸ ಕೂಡ ನಡೀತದೆ. ಹೀಗೆ ಏನಂದರೆ ಒಂದು ಕಾಯಜ ರೀತಿಯ ಸಂತಾನೋತ್ಪತ್ತಿಗಳು ಅನ್ನುವಂಥದ್ದು ಭಾಳ ಪ್ರಮುಖವಾದಂಥ ವಿಷಯ ಆಗಿದೆ. 10ನೇ ತರಗತಿಯವರೆಗೆ ಇರುವಂಥ ಒಂದು ಪಾಠ, ಸಂತಾನೋತ್ಪತ್ತಿ ಪಾಠದಲ್ಲಿ ಇದು ಕಾಯಜ ರೀತಿ ಸಂತಾನೋತ್ಪತ್ತಿ ಒಂದು ವಿಭಾಗ ಅನ್ನುವಂಥದ್ದನ್ನು ಹೇಳ್ಬೋದು. ಉಪ ಘಟಕ ಅಂತ ಕರಿತೀವಿ.